गर्मी ऐसी कि सीट तवे सा जला है, हल्का सा बैग भारी लगे है। इसके लिए एक नहीं दो उपाय, डिटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दो फुल्ली रिफ्रेश। गर्मी करोगे भूल, डिटॉल आइसी कूल एंड लाइम कूल। ये नाइस बात सिर्फ आइस नहीं, मूव कूल थेरेपी। मतलब मूव कूल, these injuries need revolutionary move cool therapy, जो दे आइस लाइक कूलिंग और काम शुरू करे 15 सेकंड में। सिर्फ आइस लाइक कूल थेरेपी, मूव कूल। Enjoy soft, irresistible fruity gum. ಮತ್ತು ಪಡೆಯಿರಿ 2 ಬಿಗ್ ಬಬಲ್ ಬಾಲ್ಗಳನ್ನು ಒಂದು ಮೋಟು ಬದಲು ಫ್ಲೇವರ್ಸ್ ಗಮ್. 15% ಎಕ್ಸ್ಟ್ರಾ ವಿಲೇಜ್ ಪೋಷಣ ಪಾನ್ ಕಟಿಂಗ್ ಮಷೀನ್ 2 ಮಿನಿಟ್ಸ್ ಕೋಲ್ಗೇಟ್ 15% ಎಕ್ಸ್ಟ್ರಾ 2 ಮಿನಿಟ್ಸ್ ಸ್ವಲ್ಪ ಬಾಚಿರಾಗ ಹಾಳು ಮಾಡ್ಕೊತೀಯಾ ಎಲ್ಲ ವರ್ಷವೂ अच्छा मेरा कलेक्शन ऑलवेज ट्रेंडिंग। अक्षय आपका नया कलेक्शन वाह, पर टॉयलेट में नो हाफ पे ನೋಡಿ ಆಗಿದೆ ಬಾಲು ಎಲ್ಲಿ ಬಾಲು ಬಾಲದ ಕೈ ಮಮ್ಮಿ ತಾವು हमने इंडिया का फर्स्ट एब्जॉर्बिंग डायपर देखा, बाकी सब डायपर से निकल के एब्जॉर्ब करेंगे, सुपर ड्राई। अब एवर लीव को ज्यादा कैलोरी ज्यादा टेस्टी बड़े फलों में स्कूल होगा ना कम ಎತ್ಕೊಳ್ಳಿ ಇತ್ತ ಏನು ಸೌಂಡ್ ಹೋಗಿ ಮಾಡ್ಕೊಂಡು ಬರ್ತಾನೆ ಅಂತ ಬಿಡು. ಬಾಯ್ ದಾರಿ ತೋರಿಸ್ತಾರೆ ಗೊತ್ತಿಲ್ಲ. ಅವ್ನು ವೈಟ್ ಆಬ್ಜೆಕ್ಟ್ ಬೇಕು ಬ್ಲೂ ಕಲರ್ ಆಬ್ಜೆಕ್ಟ್ ಕೊಡುವ ಹೋಗಲ್ಲಿ ಮಮ್ಮಿ ತೆಗೆಸಿ ಬಾಯ್ ಮಾಡಿ ಮಮ್ಮಿಗೆ ಬಾಯ್ ಮಾಡಿ ಮುತ್ತು ಕೊಡು ಎಲ್ಲ ಮುತ್ತು ಕೊಡು ಮಮ್ಮಿ ಮುತ್ತು ಕೊಡು ಕೊಡೆ ಹಿಂಗೆ ಹಿಂಗೆ ದೊಡ್ಡ ಸ್ವಲ್ಪ ನಡೆಯಲ್ಲ ಅಣ್ಣ ನಡ್ರಿ ಬಾಯ್ ಅಥರ್ವ ನೀವು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು, ಏಕೆಂದರೆ ಎಲ್ಲ ತಪ್ಪುಗಳನ್ನು ನೀವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿ ಇಲ್ಲ. ಆಚಾರ್ಯ ಚಾಣಕ್ಯ. ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋಸ್. ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಬ್ಲೂ ಡೇ ಇತ್ತು. ನನಗೆ ಬ್ಲೂ ಕಲರ್ ಆಬ್ಜೆಕ್ಟು ಮತ್ತು ಬ್ಲೂ ಕಲರ್ ಡ್ರೆಸ್ ಹಾಕಿ ರೆಡಿ ಮಾಡಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಎಲ್ಲ ಬ್ಲೂ ಕಲರ್ ಆಬ್ಜೆಕ್ಟ್ ಎಲ್ಲ ಕೊಟ್ಟು ಕಳಿಸ್ದೆ. ಹಾಗೆ ಅವನಿಗೆ ಟಿಫನ್ ಬಾಕ್ಸಿಗೆ ಟಿಫನ್ ಹಾಕ್ಬೇಕಾದ್ರೆ ಮಿಸ್ ಆಗಿ ಬಿದ್ದೋಯ್ತು ಬಾಕ್ಸು. ಕಿಚನ್ ತುಂಬ ರೈಸ್ ಎಲ್ಲ ಚೆಲ್ಲೋಯ್ತು. ಈಗ ತಾನೇ ಕ್ಲೀನ್ ಮಾಡಿದ್ದೆ. ಎಲ್ಲ ಹೊರಗಡೆ ಹೋಗ್ಬೇಕಿತ್ತು, ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಮತ್ತೆ ಕಿಚನ್ ಎಲ್ಲ ಮಾಪ್ ಮಾಡೋ ಥರ ಆಯಿತು. ಅದು ರೈಸ್ ಬಿದ್ದಿರುತ್ತಲ್ಲ, ಕಾಲ್ಗೆಲ್ಲ ಅಂಟ್ತಾ ಇರುತ್ತೆ, ಹಾಗೆ ಬಿಟ್ಟರೆ ಮತ್ತೆ ಮಾಪ್ ಮಾಡೋ ಥರ ಆಯ್ತು. ಇನ್ನೊಂದ್ಸಲ ಇನ್ನೇನು ಮಾಡೋದು, ನಾನು ಮಾಡಿದ ತಪ್ಪಿಗೆ ನಾನೇ ಇನ್ನೊಂದ್ಸಲ ಮಾಪ್ ಮಾಡಬೇಕು ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಮಾಡಿ ನಮ್ಮ ಅತ್ತೆನೂ ಕೂಡ ಬಂದಿದ್ದರು. ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ತಿಂತಾಯಿದ್ದೀನಿ. ಮೊಸರನ್ನ ಮಾಡಿದೆ. ಅವರು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಬಿಟ್ಟು ಬಂದು ತಿಂಡಿ ತಿಂತಾರೆ. ಮತ್ತು ತಿಂಡಿ ತಿಂದು ರೆಡಿ ಆದಮೇಲೆ ಹೊರಗಡೆ ಹೋಗಬೇಕು. ಅವ್ರು ಬಂದರು ಸ್ಕೂಲಿಂದ ಬಿಟ್ಟು ಅಷ್ಟರಲ್ಲಿ ನಾನು ರೆಡಿ ಆಗ್ತಿದ್ದೆ. ಅವ್ರು ತಿಂಡಿ ತಿನ್ನೋ ಅಷ್ಟರಲ್ಲಿ ಅವ್ರು ತಿಂಡಿ ತಿಂದಾದ್ಮೇಲೆ ನಾವು ಹೊರಡಬೇಕು. ಹಾಗೆ ನಮ್ಮ ಅತ್ತೆ ಹೋಗೋ ದಾರಿಯಲ್ಲೇ ನಮ್ಮ ಭಾವನ ಮನೆ ಇರೋದು, ಅಲ್ಲಿ ಡ್ರಾಪ್ ಮಾಡು, ಅಲ್ಲಿಗೆ ಹೋಗ್ತೀನಿ ಅಂತ ಅಂದರು. ಅವ್ರನ್ನ ಅಲ್ಲೇ ಬಿಟ್ಟು ಇಲ್ಲಿ ಶೋರೂಮ್ ಹತ್ರ ಬಂದಿದ್ದೆ. ಯಾಕೆ ಅಂದರೆ ಹೊಸ ಫೋನ್ ತೊಗೊಬೇಕಿತ್ತು. ನನ್ನ ಫೋನ್ ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಹೊಸ ಫೋನ್ ನೋಡೋಣ ಅಂತ ಬಂದಿದ್ದು. ಅಲ್ಲೋಗಿ ನೋಡಿದ್ರೆ ತುಂಬ ಕಲೆಕ್ಷನ್ ಇದ್ದು ಫೋನಲ್ಲಿ ಹೊಸ ಹೊಸ ಮಾಡೆಲೆಲ್ಲ ಬಿಟ್ಟಿದ್ರು.
ಯಾವ ತಗೊಳ್ಳೋದು ಅಂತ ನಮಗೆ ಕನ್ಫ್ಯೂಸ್ ಆಗೋಯ್ತು. ಸರಿ ಸಂಜೆ ಇಲ್ಲಿ ಬೇಡ, ಇಲ್ಲಿ ಥಿಂಕ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ, ಮನೆಗೆ ಹೋಗಿ ಯಾವ್ದು ತಗೋಬೇಕು ಅಂತ ಥಿಂಕ್ ಮಾಡ್ಕೊಂಡು ಸಂಜೆ ಒಂದು ತಗೊಳ್ಳೋಣ ಅಂತ ಹೋಗಿದ್ದೋ. ನಾವು ಒಂದು ತಗೊಳ್ಳೋಣ ಅಂತ ಹೋಗಿದ್ದೋ ಇಲ್ಲಿಂದ ಥಿಂಕ್ ಮಾಡಿಕೊಂಡು. ಬಟ್ ಅಲ್ಲಿ ಹೋದರೆ ಹೊಸ ಹೊಸ ಸೀರೀಸ್ ಎಲ್ಲ ಬಿಟ್ಟಿದ್ರಲ್ಲ, ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಯಾವ್ದು ತಗೊಳ್ಳೋದು ಅಂತ. ಚೆನ್ನಾಗಿರೋದೇ ತಗೊಳ್ಳೋಣ, ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಯಾವ್ದು ಇದು ತಗೊಳ್ಳೋದು ಬೇಡ ಅಂತ ಮನೆಗೆ ಬಂದು ಸಂಜೆ ಥಿಂಕ್ ಮಾಡಿ ಹೋದರೆ ಆಗುತ್ತೆ ಅಂತ ಅವ್ರಿಗೆ ಹೇಳಿ, ಹಾಗೆ ಬರ್ತಾ ದಾರಿಯಲ್ಲಿ ತರಕಾರಿ ಸ್ವಲ್ಪ ಈರುಳ್ಳಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದನ್ನೆಲ್ಲ ತಂದು ಬುಟ್ಟಿಗೆ ತುಂಬ್ತಾ ಇದ್ದೀನಿ. ಹಾಗೆ ಈರುಳ್ಳಿ ರೇಟು ತುಂಬಾ ಜಾಸ್ತಿ ಆಗಿದೆ. ಲಾಸ್ಟ್ ವೀಕ್ ತೊಗೊಂಡಾಗ 100ಗೆ 3 kgs ಇತ್ತು, ಈಗ 100ಗೆ 2 kgs ಆಗಿದೆ. ಚೆನ್ನಾಗಿದ್ದು ಅದರಲ್ಲೂ ಚೆನ್ನಾಗಿರೋ ಈರುಳ್ಳಿ ಆರ್ಸಂಗೆ ಇಲ್ಲ ನಾವು, ಅವರೇ ತೆಗೆದು ಕೊಡ್ತಾರೆ. ಅದರಲ್ಲಿ ಮಧ್ಯದಲ್ಲಿ ಒಂದೊಂದು ಹೋಗ್ಬಿಟ್ಟಿರುತ್ತೆ, ನಾವು ಆರ್ಸೋಕೆ ಹೋದರೆ ಆರಿಸ್ಬೇಡಿ ಈರುಳ್ಳಿನ ಅಂತಾರೆ, ಹಾಗೆ ಮಾಡ್ತಾರೆ. ಲಾಸ್ಟ್ ಟೈಮ್ ಈರುಳ್ಳಿ ತಂದಾಗ ಮೇಲೆ ಚೆನ್ನಾಗಿತ್ತು, ನಾನೇ ಆರಿಸ್ಕೊಂಡು ತಂದಿದ್ದೆ, ಗಟ್ಟಿಗಿತ್ತು, ಗಟ್ಟಿಗೆಲ್ಲ ಚೆನ್ನಾಗಿತ್ತು. ಬಟ್ ಒಳಗಡೆ ಒಂದೊಂದು ಲೇಯರ್ ಮಧ್ಯದಲ್ಲಿ ಕೊಳ್ತಂಗೆ ಆಗ್ಬಿಟ್ಟಿತ್ತು. ಆ ಥರ ಆದರೆ ಇಡೀ ಈರುಳ್ಳಿನೇ ವೇಸ್ಟ್ ಆಗೋಗುತ್ತೆ. ಯಾಕೆಂದರೆ ಆ ಒಂದು ಲೇಯರ್ ಕೊಳ್ತಂಗೆ ಆದರೆ ಅದು ಮತ್ತೆ ವೇಸ್ಟ್ ಆಗೋಗುತ್ತೆ. ಅದು ಒಂದು ಫುಲ್ಲು ಈರುಳ್ಳಿನೇ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ, ಎಸಿಬೇಕಾಗುತ್ತೆ. ಅದನ್ನು ನನಗೆ ಅಡುಗೆಗೆ ಯೂಸ್ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ. ಅದರಲ್ಲಿ ಒಂದು 1/4 kg ಈರುಳ್ಳಿ ಸುಮ್ಮನೆ ವೇಸ್ಟ್ ಆಯಿತು ಹಂಗೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಈ ಸಲ ಬೇರೆ ಕಡೆ ತೊಗೊಂಡೆ, ಚೆನ್ನಾಗಿದ್ದಾವೆ ಎಲ್ವೋ ನೋಡಿ ಕಟ್ ಮಾಡಿ ನೋಡಬೇಕು. ನಮ್ಗಲ್ಲಿ ಏನು ಗೊತ್ತಿರುತ್ತೆ, ಕಟ್ ಮಾಡಿ ನೋಡಿ ತಗೊಂಡಿರ್ತೀವ, ಮೇಲೆ ಚೆನ್ನಾಗಿರುತ್ತೆ ಅಂತ ತೊಗೊಬಂದಿರ್ತೀವಿ. ಬಟ್ ಅಲ್ಲಿ ಇಲ್ಲಿ ನೋಡಿದ್ರೆ ನಮಗೆ ಲಾಸ್ ಆಗುತ್ತೆ. ಒಂದು ಈರುಳ್ಳಿ ಎಕ್ಸ್ಟ್ರಾ ಹಾಕೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಇಲ್ಲಿ ತಂದಾಗ ಆ ಥರ ಆಗಿದ್ದರೆ ಒಳಗೆ ನಮ್ಮದೇ ತುಂಬ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ನಮ್ಮ ಮನೆಯವರು ವೆದರ್ ಒಂದು ಸ್ವಲ್ಪ ಕೂಲಾಗಿತ್ತಲ್ಲ, ಕಡಲೆಕಾಯಿ ತಿಂದು ತುಂಬ ದಿನ ಆಗಿದೆ ಅಂತ ಅಂದರು. ಅಲ್ಲೇ ಕಡಲೆಕಾಯಿ ಮಾರ್ತಿದ್ರು, ಕಡಲೆಕಾಯಿನೂ ತೊಗೊಂಡು ತುಂಬ ಮಣ್ಣಿತ್ತು. ಒಂದು 4-5 ಸಲ ವಾಶ್ ಮಾಡಿದ್ರು ಕೂಡ ಮಣ್ಣು ಹೋಗಲಿಲ್ಲ. ಸರಿ ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಅದನ್ನು ಬೇಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ಹಾಗೆ ಜೋಳನೂ ಮಾರ್ತಿದ್ರು, ಜೋಳನೂ ನಾಳೆ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇವತ್ತು ಕಡಲೆಕಾಯಿ ಬೇಯಿಸ್ತಾ ಇದ್ದೆ. ನನಗೆ ಫೇಸ್ಗೆ ಏನಾದರೂ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಕುತ್ಕೊಂಡು ಒಂದು 1/2 hour ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಸಂಜೆ ಟೈಮ್ ಯೂಶ್ವಲಿ ಕಡಲೆ ಹಿಟ್ಟು ಹಚ್ಬಿಟ್ಟು ಒಂದು 15 minutes ಆದಮೇಲೆ ಡ್ರೈ ಆದಮೇಲೆ ವಾಶ್ ಮಾಡ್ಕೊತೀನಿ. ಯಾಕೆಂದರೆ ನಾನು ಸೋಪ್ ಯೂಸ್ ಮಾಡಲ್ಲ. ಸೋಪ್ ಯೂಸ್ ಮಾಡಿದ್ರೆ ಫೇಸ್ ಎಲ್ಲ ಒಂಥರ ಡ್ರೈ ಅನಿಸುತ್ತೆ ತುಂಬ. ನನಗೆ ಅದು ಹಾಕಿದ್ರೇ ಇಷ್ಟ ಆಗೋಲ್ಲ. ಸೋಪ್ ಫೇಸ್ ವಾಶ್ ಏನೂ ಯೂಸ್ ಮಾಡಲ್ಲ ನಾನು, ಓನ್ಲಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ವಾಶ್ ಮಾಡ್ಕೊತೀನಿ. ಅದು ಫೇಸ್ ಪ್ಯಾಕ್ ಹಾಕಿದ್ನಲ್ಲ, ಸುಮ್ಮನೆ ಕುತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಮನೆ ಕೆಲಸ ಮಾಡ್ಕೊತಾ ಇದ್ದೆ. ಕಸ ಗುಡಿಸೋದು, ನನ್ನ ಮಗಂದು ಒಂದು ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ವಾಶ್ ಮಾಡೋದು. ಅದು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಬಂದ್ರೆ ಏನೋ ಒಂಥರ ಫೇಸ್ ಒಂದು ಸ್ವಲ್ಪ ಗ್ಲೋ ಬಂದಂಗೂ ಆಗುತ್ತೆ, ಫೇಸ್ ಒಂದು ಸಾಫ್ಟಾಗಿರುತ್ತೆ ಕಡಲೆ ಹಿಟ್ಟು ಹಾಕಿ ಫೇಸ್ ವಾಶ್ ಮಾಡಿದ್ರೆ. ಬಟ್ ಅದೇ ಥರ ಸೋಪ್ ಹಾಕಿ ಯೂಸ್ ಮಾಡಿದ್ರೆ ಫೇಸ್ ವಾಶ್ ಮಾಡಿದ್ರೆ ನನಗೆ ಆ ಥರ ಫೀಲ್ ಅನಿಸಲ್ಲ. ಏನೋ ಒಂಥರ ಡ್ರೈ ಅನಿಸ್ತಾ ಇರುತ್ತೆ, ಫೇಸ್ ಎಲ್ಲ ಒಂಥರ ವೈಟಾಗಿ ಆಗಿಬಿಡುತ್ತೆ. ಸರಿ ಅಂದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗನ ಬಟ್ಟೆ ವಾಶ್ ಮಾಡಿದ್ದೆ, ಸ್ವಲ್ಪ ಅದನ್ನೆಲ್ಲ ಒಣ ಹಾಕಿ ಅಷ್ಟರಲ್ಲಿ ಕಡಲೆಕಾಯಿನೂ ಬೆಂದು ತಣ್ಣಗಾಗಿತ್ತು ಸ್ವಲ್ಪ. ಸರಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಸಂಜೆ ಮೊಬೈಲ್ ನೋಡ್ಕೊಂಡು ಬಂದಿದ್ವಲ್ಲ, ಅಲ್ಲಿಗೆ ಹೋಗೋಣ ಶೋರೂಮ್ಗೆ ತೊಗೊಂಬರೋಣ ಅಂದ್ಬಿಟ್ಟು. ಅಷ್ಟರಲ್ಲಿ ಒಂದು ಸ್ವಲ್ಪ ಹಸಿವು ಆಗ್ತಿತ್ತು, ಕೊಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ತಿನ್ಕೊಂಡು ಕಾಫಿ ಕುಡಿತಾ ಇದ್ದ. ನನ್ನ ಮಗ ಮಲಗಿಬಿಟ್ಟಿದ್ದ ಚೆನ್ನಾಗಿ, ಚಳಿ ಅಲ್ವಾ ವೆದರು, ಬೆಚ್ಚಗೆ ಮಲಗಿಸ್ಬಿಟ್ರೆ ಮಕ್ಕಳು ಈ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಎದ್ದೇಳೋದೇ ಇಲ್ಲ. ಹಲೋ ಮಿಸ್ಟರ್ ಅಥರ್ವ ಅದ್ದಳಮ್ಮ ಹೋಗೋಣ ಅದ್ದಳು ಬಂಗಾರಿ ಮಲ್ಕೊಳ್ಳೋ ಅಂತ ನಾನು ರೂಮಲ್ಲಿ ಬಿಟ್ಟು ಬಂದರೆ ಅವನು ರೂಮಲ್ಲಿರೋ ಬಾಕ್ಸ್ ಎಲ್ಲ ಅದನ್ನೆಲ್ಲ ಗಲೀಜು ಮಾಡಿ ಮಲಗಿದ್ದ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬಂದಿದ್ದೀನಿ. ನಾನೇ ಬಲವಂತದಿಂದ ಎಬ್ಬರಿಸ್ಬೇಕು. ಚಳಿಗೆ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾನೆ. ಈಗ ಸಂಜೆ ಹೊತ್ತು ಜಾಸ್ತಿ ಮಲ್ಗೋಗ್ಬಿಟ್ರೆ ನೈಟಲ್ಲಿ ನಿದ್ದೆನೇ ಮಾಡಲ್ಲ. 12 ಗಂಟೆ 1 ಗಂಟೆ 1:30 ಗಂಟೆನೂ ಆಟ ಆಡ್ತಿರ್ತಾನೆ. ಅವನು ಮಲಗಲ್ಲ, ನಮ್ಮನ್ನು ಮಲ್ಗೋಕ್ಕೆ ಬಿಡಲ್ಲ. ಅದಕ್ಕೆ ಸಂಜೆ ಹೊತ್ತು 4:30-5 ಗಂಟೆಗೆ ಎಬ್ಬರಿಸ್ಬಿಡ್ತಿದ್ದೆ. ಮತ್ತು ಇವತ್ತು ಒಂದು ಸ್ವಲ್ಪ ಚಳಿ ಇತ್ತಲ್ಲ, ಮಲಗಲಿ ಬಿಡು ಅಂತ ಒಂದು 6 ಗಂಟೆ ಗಂಟ ಮಲ್ಗೋಕ್ಕೆ ಬಿಟ್ಟಿದ್ದೆ. ಆದರೂ ಎದ್ದೇಳ್ತಿಲ್ಲ, ಪಾರ್ಟಿ ನಿದ್ದೆ ತೀರಿಲ್ಲ ಅನಿಸುತ್ತೆ. ಚೆನ್ನಾಗಿ ಆಟ ಆಡಿರ್ತಾನೆ ಸ್ಕೂಲಲ್ಲಿ. ಇಲ್ಲಿ ಬಂದು ಚೆನ್ನಾಗಿ ಕಾಲು ಕೈಯೆಲ್ಲ ನೋವಿರುತ್ತಲ್ಲ, ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು. ಇವನಂತೂ ಎದ್ದೇಳೋದೇ ಇಲ್ಲ. ಅದಕ್ಕೆ ನಾನೇ ಬಲವಂತದಿಂದ ಗಲಾಟೆ ಮಾಡಿ ಎಬ್ಬರಿಸ್ತಾ ಇದ್ದೀನಿ, ಟಿವಿ ಹಾಕಿ ಟಿವಿ ಸೌಂಡ್ಗೆ. ಹಾಗೆ ಬರೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ರೈಸ್ ಇಟ್ಕೊಂಡಿದ್ದೆ.
ಯಾಕೆಂದರೆ ನಾವಾದರೂ ಸ್ವಲ್ಪ ವೆಯ್ಟ್ ಮಾಡ್ಬೋದು. ಅವ್ನು ಬರೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿದ್ರೆ ಹೊಟ್ಟೆ ಹಸ್ತಿರುತ್ತೆ. ಆವಾಗ ಬಂದು ರೈಸ್ ಮಾಡಿ ಅವನಿಗೆ ಊಟ ಮಾಡ್ಕೊಂಡು ಬೆಳಗ್ಗೆನೇ ಮಾಡಿದ್ನಲ್ಲ ಸಾಂಬಾರು, ಅಲ್ಲಿಗೆ ಹೋಗಬೇಕು, ಬಂದರೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಸಾಂಬಾರಿತ್ತು. ಅದೇ ಸಾಂಬಾರಿಗೆ ಒಂದು ಸ್ವಲ್ಪ ರೈಸ್ ಇಕ್ಕಿದ್ದೀನಿ. ಬಂದರೆ ಅವ್ನಿಗೆ ಹೊಟ್ಟೆ ಹಸ್ತಿದ್ರೆ ಅಲ್ಲಿಂದ ಬಂದು ಊಟ ಮಾಡಿಸ್ಬೋದು ಬೇಗ ಅಂತ ಈಗ ಹೊರಡ್ತಾ ಇದ್ದೀವಿ. ತುಟಿ ಬಿಡ. ಬಾ. ನನ್ನ ಮಗ ಮಾಡೋ ಕಿತಾಪತಿಯಿಂದ ಅಲ್ಲಿ ಮೊಬೈಲ್ ನೋಡೋಕೆ ಹೋದಾಗ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಬರೀ ಇವನು ವಿಡಿಯೋದೇ ಆಯಿತು. ನನಗೆ ಮೊಬೈಲ್ ನೋಡೋಕ್ಕೂ ಕೂಡ ಟೈಮ್ ಕೊಡಲಿಲ್ಲ ಇವನು. ಅದಕ್ಕೆ ಬೆಳಗ್ಗೆನೇ ಸ್ಕೂಲಿಗೆ ಓಡಿಸ್ಬಿಟ್ಟು ನಾವು ಮೊಬೈಲ್ ನೋಡೋಕೆ ಹೋಗಿದ್ದು. ಇವನ್ನೇನಾದ್ರು ಬೆಳಗ್ಗೆ ಕರ್ಕೊಂಡು ಹೋಗಿದ್ರೆ ಆ ಮೊಬೈಲ್ ಯಾವುದು ಅಂತ ಸೆಲೆಕ್ಟ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಬೆಳಗ್ಗೆನೇ ನೋಡಿ ಸೆಲೆಕ್ಟ್ ಮಾಡಿ ಬಂದಿದ್ದು. ಥಿಂಕ್ ಮಾಡ್ಕೊಂಡು ಬರ್ತೀವಿ ಅಂತ ಅದೇ ತಗೊಳ್ಳೋದ ಬೇರೆದೇ ತಗೊಳ್ಳೋಣ ಅಂತ ಈಗ ಅದನ್ನೇ ಚಾಯ್ಸ್ ಮಾಡಿದು. ಇವನಿಗೆ ಕರ್ಕೊಂಡು ಹೋಗಿದ್ರೆ ನಾನು ಯಾವ ಮೊಬೈಲು ಅಂತ ಈಗ ಚಾಯ್ಸೇ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗಂತೂ ನೋಡೋಕ್ಕೆ ಬಿಡಲಿಲ್ಲ ನನ್ನ. ಎತ್ಕೊಂಡು ಇವನು ಹಿಡಿಯೋದೇ ಆಗೋಯ್ತು. ಅಲ್ಲಿ ಶೋರೂಮ್ ಫುಲ್ಲು ಆ ಟಿ ವಿ ಲೈಟಿಂಗ್ಸ್ ಎಲ್ಲ ಇದ್ದಿದ್ದರಿಂದ ಅದನ್ನು ಫುಲ್ಲು ನೋಡೋದು, ಓಡಾಡೋದು, ನನ್ನನ್ನೇ ಆಟ ಆಡಿಸ್ಬಿಟ್ಟ. ಸರಿ ಇವನು ಇಟ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಅದು ಸ್ಟಾಕು ಕೂಡ ಖಾಲಿಯಾಗಿಬಿಟ್ಟಿತ್ತಂತೆ. ಅದಕ್ಕೆ ತರೋದು ಆರ್ಡ್ರ್ ಕೊಟ್ಟು ಕ್ಯಾಶ್ ಎಲ್ಲ ಬಿಲ್ ಮಾಡಿ ಬಂದಿದ್ದು. ಅದನ್ನು ತರೋದು ಇನ್ನೊಂದು 1/2 1 ಅವರ್ ಆಗುತ್ತೆ ಅಂತಂದರು. ಸರಿ ಅಷ್ಟರಲ್ಲಿ ಮನೆಗಾದರೂ ಹೋಗೋಣ, ಮಗು ಊಟನಾದರೂ ಮಾಡಿಸ್ಬೋದು ಅಂತ ಬಂದೋ ನಾವು. ನಮ್ಮ ಮನೆಯವ್ರು ಹೋಗಿದ್ದಾರೆ ತರೋಕ್ಕೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ತರುಣ್ ಸ್ಟೈಲಾ? ಹಾಂ, ಇಲ್ಲೇನು ಇಲ್ಲಿ ನಲ್ಲಿ ಹೋಯ್ತಾ ಇರೋದಿಲ್ಲಿ? ಇಲ್ಲೇನು ನಲ್ಲಿ ಏನು ಹೋಯ್ತಾ ಇರೋದಲ್ಲಿ? ಹಾಂ, ಸಾಕು, ಇಷ್ಟು ನೋಡೋದು ಸಾಕು. ಸಾಕು ಮಗನೇ, ಎಷ್ಟು ನೋಡೋದು ಟಿ ವಿ? ಸಾಕು ಬಾ, ಹೋಗ್ಲಿ ಬಾ, ಜಾಣ ಮರಿಯಲ್ಲ ನೀನು. ಎಲ್ಲಿ ಸುಸ್ಸು ಮಾಡೋದು? ಅಯ್ಯೋ ರಾಮ. ಬಂದ್ರ ಎಲ್ಲಿ ಹೋಗಿದ್ದೆ ಅಂತ ಹೊಡಿತಾವನೆ. ಏನದು? ನಿನ್ನ ಮಗನೇ ಅನ್ಬಾಕ್ಸ್ ಮಾಡ್ತಾವ್ರಿ. ಓ ನಮ್ಮದು ಫೋನು ಕೊಡು, ಓಪನ್ ಮಾಡ, ಕೊಡು, ಓಪನ್ ಮಾಡ. ಹೊಸ ಫೋನ್. ಓಪನ್ ತಡಿ, ಓಪನ್ ಮಾಡ. ಇರು ನಿಂಗ ಗೊಂಬೆ ನೋಡಕ ನಿಂಗೆ ಸ್ವಲ್ಪ ಕಡಿ ನೋಡ. ಇದೇ ಕಲರ್ ಅಲ್ವಾ ನಾವು ಆರ್ಡರ್ ಕೊಟ್ಟಿದ್ದು? ಹೊಸ ಫೋನಲ್ಲಿ ಫಸ್ಟ್ ಸೆಲ್ಫಿ. ನೋಡು, ಚೆನ್ನಾಗಿತ್ತಾ?
ಸೂಪರ್. ಹತ್ರ ಕೇಳಿ ಫೋನ್ ಕೊಡ್ತೀನಿ ರಮ್ಮ. ಇದು ಅಳಿಕಿಕ್ಕನ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಹಾಗೆ ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ನ ಮಾಡ್ತೀನಿ. ಹಾಗೆ ಮುಂದಿನ ವೀಡಿಯೋ ಬರ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ಗಳೆಲ್ಲ ನೋಡ್ತಾ ಇರಿ. ನನ್ನ ಚಾನಲ್ ಓಪನ್ ಮಾಡಿದ್ರೆ ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ. ಇನ್ನೂ ಚೆನ್ನಾಗಿರೋ ಬೆಟರಾಗಿ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾ.